ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಸಂಪೂರ್ಣವಾಗಿ ವ್ಯಕ್ತವಾಗ್ತಾ ಇದೆ. ಕನ್ನಡ ಸೇನೆಯಿಂದ ಖಾಲಿ ಮಡಿಕೆ ಚಳುವಳಿಯನ್ನ ನಡೆಸಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಮಡಿಕೆ ಚಳುವಳಿಯನ್ನ ನಡೆಸ್ತಾ ಇರುವಂತದ್ದು ಪ್ರತಿಭಟನಾಕಾರರು ಖಾಲಿ ಕೊಡ ಇಟ್ಕೊಂಡು ಖಾಲಿ ಕೊಡ ಭಾಗ್ಯ ಕೊಟ್ಟ ಸರ್ಕಾರ ಅಂತ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಇವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಮಂಡ್ಯದಲ್ಲಿ. ಯಾವಾಗ ಕಳೆದ ಬಾರಿ ತಮಿಳುನಾಡಿಗೆ ನೀರನ್ನ ಬಿಟ್ಕೊಡ್ಬೇಕು 15 ದಿನಕ್ಕೆ 3500 ಕ್ಯೂಸೆಕ್ನಷ್ಟು ಅಂತ 14 TMC ಅಂತ ಹೇಳಿದ್ರು. ಆಗಲೇ ಯಾವಾಗ CWRC CWMA ನಿರ್ಧಾರವನ್ನ ಘೋಷಿಸಿತು, ಅವರು ವಿಭಿನ್ನವಾದಂತಹ ರೀತಿಯಲ್ಲಿ ತಮ್ಮ ಆಕ್ರೋಶ ಏನಿದೆ ಅದನ್ನು ವ್ಯಕ್ತಪಡಿಸಬೇಕು, ಬಿಸಿ ಮುಟ್ಟಿಸ್ಬೇಕು ಅಟ್ಲೀಸ್ಟ್ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡು ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ಗೆ ಇದು ಹೋಗಬೇಕು ಅಂತ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ರು. ಅದು ಅವರಿಗೆ ಜಸ್ಟ್ ಹೋರಾಟ ಈ ಒಂದು ವಿಚಾರದಲ್ಲಿ ಮಾಡಬೇಕು ಅಂತ ಅಲ್ಲ, ಅವರು ಕಾವೇರಿಗಾಗಿ ಅಂದ್ರೆ ನಮ್ಮದು ಕಾವೇರಿ ಅಂತ ಉಳಿಸ್ಕೋಬೇಕು ಅನ್ನೋದಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ರು. ಮಂಡ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ಪ್ರತಿಭಟನಾಕಾರರು ಏನ್ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂತ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ನೋಡ್ತಾ ಹೋಗೋಣ. ಕರ್ನಾಟಕ ಬಂದ್ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈಗ ಮಂಡ್ಯದ ಸಂಜೆ ವೃತ್ತದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಬಂದ್ಗೆ ಈ ಹೋರಾಟಕ್ಕೆ ಈಗ ಹೋರಾಟಗಾರರು ಸಜ್ಜಾಗ್ತಾ ಇರುವಂಥದ್ದು ನಾನು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ. ಏನು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರತಿಭಟನೆ ಪ್ರಾರಂಭವಾಗಲಿದೆ. ವಿಶೇಷವಾಗಿ ಅವರು ಮಡಿಕೆ ಚಳುವಳಿಯನ್ನು ಮಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಏನೋ CWMA ಮತ್ತು CWC ಎರಡು ಕಡೆಯಿಂದ ಕೂಡ ಆದೇಶ ಆಗಿದೆ. ಪ್ರಾಧಿಕಾರದ ಆದೇಶವನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಪಾಲನೆ ಮಾಡಬಾರ್ದು ಅನ್ನುವ ಉದ್ದೇಶದಿಂದ ಈ ಒಂದು ಬಂಧನ ಕರೆ ನೀಡಿದರು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಮಂಡ್ಯದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿಸೋಕ್ಕೆ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಂಘಟನೆ ಬೀದಿಗಿಳಿದು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ ಮತ್ತು ಎಲ್ಲರೂ ಕೂಡ ಸಾಂಕೇತಿಕವಾಗಿ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಬೇಕು ಅಂತ ಕೂಡ ನಿನ್ನೆ ಎಲ್ಲ ಅಂಗಡಿ ಮುಂಗಡುಗಳಿಗೆ ತೆರಳಿ ಮನವಿಯನ್ನು ಮಾಡಿದರು. ಹಾಗಾಗಿ ಈಗ ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರನ್ನ ಒಂದು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇವತ್ತು ಏನು ಕರ್ನಾಟಕ ಬಂದಿದೆ, ಅದರಲ್ಲೂ ಮಂಡ್ಯದಲ್ಲಿ ಈಗ ನೀವು ನಿಮ್ಮ ನೇತೃತ್ವದಲ್ಲಿ ಈಗ ಬಂದ್ಗೆ ಮುಂದಾಗ್ತಾ ಇರುವಂಥದ್ದು. ಆದರೆ ರಾಜ್ಯ ಸರ್ಕಾರ ಒಂದು ವಿಚಾರವನ್ನು ಹೇಳ್ತಾ ಇದೆ, ನಾವು ಎಲ್ಲೂ ಕೂಡ ತಮಿಳುನಾಡಿಗೆ ನೀರು ಬಿಡ್ತೀವಿ ಅಂತ ಹೇಳಿಲ್ಲ. ಕಬಿನಿ ಜಲಾಶಯ ಭರ್ತಿಯಾಗಿರೋದ್ರಿಂದ ಯಥಾವತ್ತಾಗಿ ನೀರು ಹರಿದು ತಮಿಳುನಾಡಿಗೆ ಹೋಗ್ತಾ ಇದೆ. ಆಗಿದ್ರಿಂದ ಯಾಕೆ ಬಂದನ್ನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆನ ಸರ್ಕಾರ ಕೇಳ್ತಾ ಇರುವಂಥದ್ದು. ಈ ಸಂಕಷ್ಟದ ಸ್ಥಿತಿಯಲ್ಲಿ 10 TMC ನೀರು ಹೊಟ್ಟೈತಲ್ಲ ಸ್ವಾಮಿ, ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಬಂದ್ರಲ್ಲ ನೀವು. ನಿಮ್ಮ ಹೋರಾಟದ ಪ್ರತಿಫಲಕ್ಕಾಗಿ ನಾವೆಲ್ಲ ಸಹಕರಿಸಿದ್ವಲ್ಲ. ಮೇಕೆದಾಟು ಯೋಜನೆ ಪ್ರಾರಂಭ ಆಗಿದ್ರೆ 10 TMC ನೀರು ಉಳಿತಾ ಇತ್ತು. ಬೆಂಗಳೂರು ನಗರಕ್ಕೆ 6 ತಿಂಗಳು ನೀರು ಆಗ್ತಾ ಇತ್ತು. ಕಪಿನಿ ತುಂಬಿದ ನೀರು 10 TMC ನೀರು ಐತಲ್ಲ, ಯಾರು ಕೇಳಬೇಕು ಸ್ವಾಮಿ? ಕರ್ನಾಟಕ ಬಂದ್ ಮಾಡ್ತಾ ಇರುವಂಥದ್ದು ಕಾವೇರಿ ಕೊಳ್ಳದಲ್ಲಿ ತಮಿಳುನಾಡಿಗೆ ನೀವು ನೀರು ಬಿಟ್ಟಿಲ್ಲ ಅಂತಲ್ಲ. ಕಪಿನಿಯಿಂದ ನೀವು ತುಂಬಿ ತುಳಿದ ಚಿಕ್ಕ ನದಿ ಅದು ತುಂಬಿ ಹೋಗ್ತಾ ಇದೆ. ಆದರೆ ಅದನ್ನು ಕೂಡ ಹೋಗುವಂಥ ನೀರನ್ನು ಶೇಖರಣೆ ಮಾಡುವ ಮಹತ್ವವಾದ ಯೋಜನೆ ಮೇಕೆದಾಟು ಯೋಜನೆ. ಕರ್ನಾಟಕದ ಮಹತ್ವವಾದ ಯೋಜನೆ. ಕಾವೇರಿ ನದಿ ಪಾತ್ರಗಳಿಗೆ ಜನರ ನಿಟ್ಟುಸಿರು ಬಿಡುವುದಕ್ಕೆ ಮಾಡಬೇಕಾದಂಥ ಯೋಜನೆ ಮೇಕೆದಾಟು. ಆ ಮೇಕೆದಾಟು ಯೋಜನೆ ಮಾಡಿ ಅಂತ ಕರ್ನಾಟಕ ಬಂದ್ ಮಾಡ್ತಾ ಇರುವಂಥದ್ದು. ನಿಮ್ಮ ವಿರುದ್ಧವಾಗಲಿ ಸರ್ಕಾರದ ವಿರುದ್ಧ ಆಗಲ್ಲ, ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತೇಳಿ ಆ ಪದವಿಯಲ್ಲಿ ಕೂತಿದ್ದೀರಲ್ಲ, ಆ ಪದವಿಯ ಕರ್ತವ್ಯವನ್ನು ತಾವು ಮಾಡಿ ಅನ್ನುವಂಥ ಆಗ್ರಹದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳೇ ಸರ್ವಪಕ್ಷದ ಸಭೆಯನ್ನು ಕರೆದು ರಾಜ್ಯದ ಹಿತವಕ್ಕೆ ನೀವು ಕಾವೇರಿ ನದಿಯಿಂದ ನೀರು ಬಿಡಲ್ಲ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿದ್ದೀರಿ. ತಾವು ಅದೇ ಬದ್ಧತೆಯಲ್ಲಿದ್ದೀರಿ. ಆದರೆ ಮುಂದೇನೂ ಕೂಡ ಇವತ್ತು ವಿಶೇಷವಾಗಿ ತಮಿಳುನಾಡವರು ಅಪೀಲ್ ಹಾಕಿರುವ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಬರ್ತಾ ಇದೆ. ಈ ತೀರ್ಮಾನ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. 11 ಗಂಟೆಗೆ ತೀರ್ಮಾನ ಬರ್ತದೆ.
ಆ ತೀರ್ಮಾನಕ್ಕೂ ನೀವು ಬದ್ಧತೆಯಾಗೇ ಇರಬೇಕು. 7 ಕೋಟಿ ಜನ ಕಾವೇರಿ ಕೊಳದ ಜನರ ಹಿತ ಕಾಪಾಡಬೇಕಾದ್ದು ನಿಮ್ಮ ಜವಾಬ್ದಾರಿ ಇದೆ. ಈಗ ಏನು ಸಂಜೆ ವೃತ್ತದಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾದಂತಹ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ತೋರಿಸ್ತೀನಿ ನೋಡಿ. ಈಗ ನಾವು ಏನು ಸಂಜೆ ವೃತ್ತದಲ್ಲಿ ಈ ಒಂದು ವೃತ್ತದಲ್ಲೇ ಪ್ರಮುಖವಾಗಿ ಯಾವುದೇ ರೀತಿಯಾದ ಪ್ರತಿಭಟನೆಗಳು ನಡೆದರೂ ಕೂಡ ಪ್ರಮುಖವಾಗಿ ಇಲ್ಲಿಂದನೇ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವ ಉದ್ದೇಶಕ್ಕಾಗಿ ಆಂಟಿ ಆಕ್ಷನ್ ಫೋರ್ಸನ್ನು ಕೂಡ ತರಿಸ್ಕೊಂಡಿದ್ದಾರೆ ಮತ್ತು ಹೆಚ್ಚಿನ ಪೊಲೀಸ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಏನು ಸಚಿವರುಗಳ ಫೋಟೋಗಳೇನಿತ್ತು ಆ ಫ್ಲೆಕ್ಸ್ಗಳನ್ನು ಎಲ್ಲವನ್ನು ಕೂಡ ತೆರವು ಮಾಡಿರುವಂಥದ್ದು. ಈ ಒಂದು ವೃತ್ತದಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡು ಏನು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದೆ. ಯಾಕೆಂತಂದರೆ ಪ್ರತಿಭಟನಾಕಾರರು ಏನು ಬಂದ್ಗೆ ಒಂದು ಕರೆ ನೀಡಿದ್ದಾರೆ. ಕೆಲವೊಂದು ಸಂಘಟನೆಗಳು ಬಂದ್ಗೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸಿದ್ರು. ಇನ್ನು ಕೆಲವು ಸಾಂಕೇತಿಕವಾಗಿ ಬಂದ್ಗೆ ಬೆಂಬಲವನ್ನು ಸೂಚಿಸಿದರು. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಮತ್ತೆ ಇಂದು ಕೂಡ ಕೋರ್ಟ್ ತೀರ್ಪಿರುವ ಕಾರಣ ಏನು ಕೋರ್ಟ್ ತೀರ್ಪಿನಲ್ಲಿ ವ್ಯತಿರಿಕ್ತವಾಗಿ ಏನಾದ್ರು ಆದೇಶ ಏನಾದ್ರು ಬಂತು ಅಂತಂದರೆ ಗಲಾಟೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುವ ಕಾರಣದಿಂದಾಗಿ ಹೆಚ್ಚುವರಿ ಪೊಲೀಸರುಗಳನ್ನು ನಿಯೋಜನೆ ಮಾಡಿಕೊಂಡು ಜಿಲ್ಲಾಡಳಿತ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಿರುವಂಥದ್ದು. ಒಟ್ಟಾರೆ ಹೇಳುವುದಾದರೆ ಮಂಡ್ಯ ಜಿಲ್ಲೆಯಲ್ಲಿ ಕ್ಷಣದಿಂದ ಕ್ಷಣಕ್ಕೂ ಕೂಡ ಏನು ಕಾವೇರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಏನು ಕೋರ್ಟ್ ತೀರ್ಪಿನ ಮೇಲೆ ಈಗ ಮುಂದಿನ ಹೋರಾಟಗಳು ಈಗ ನಿರ್ಧಾರವಾಗುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ಸಂಪೂರ್ಣವಾಗಿ ಬಂದ್ ಆಗುವ ಸಾಧ್ಯತೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಮಂಡ್ಯ.